ಗಮನಿಸಿದ್ದೀರಾ? ಹಳೆ ₹2 ಕಾಯಿನ್‌ಗಳು ಟೋಟಲ್ ಆಗಿ ನಿಂತೇ ಹೋಗಿದ್ದಾವೆ. ಅದ್ರ ಹಿಂದೆ ಇರೋದು 3 ಮುಖ್ಯ ಉದ್ದೇಶಗಳು. ಮೊದಲನೇದಾಗಿ ಅದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ ಕಾಸ್ಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ತುಂಬ ದುಬಾರಿ ಆಗ್ತಾ ಇದೆ. ಅದರಿಂದ ಗೌರ್ಮೆಂಟ್ ಅದು ಪ್ರೊಡಕ್ಷನ್ ನಿಲ್ಲಿಸಿದೆ. ಎರಡನೇ ಉದ್ದೇಶ ಏನು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಜನಗಳು ಕೂಡ ಈಗ ₹5 ಮತ್ತು ₹10 ಕಾಯಿನ್ ಯೂಸ್ ಮಾಡ್ತಿದ್ದಾರೆ. ₹2 ಕಾಯಿನ್ನ ಯಾರು ಕ್ಯಾರಿ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ UPI ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಮತ್ತು ಗೂಗಲ್ ಪೇ ಮತ್ತು ಫೋನ್‌ಪೇ ಯೂಸ್ ಮಾಡ್ತಿರೋದ್ರಿಂದ ಯಾರು ಕೂಡ ಚಿಲ್ಡ್ರನ ₹2 ₹1 ಚಿಲ್ಡ್ರನ ಯಾರು ಕ್ಯಾರಿ ಮಾಡಲ್ಲ. ಸೊ ಇದರಿಂದನೂ ಕೂಡ ₹2 ಕಾಯಿನ್ ಕಮ್ಮಿ ಬಳಕೆ ಆಗ್ತಾ ಇದೆ. ಮತ್ತು ಮೂರನೇ ಉದ್ದೇಶ ಏನಂದರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಹೋಗ್ತಾ ಮುಂದೆ ₹2 ವ್ಯಾಲ್ಯೂನೂ ಕೂಡ ಕಮ್ಮಿ ಆಗ್ತಾ ಇದೆ. ಮೊದಲು ₹1 ಒಂದು ಮ್ಯಾಚ್ ಬಾಕ್ಸ್ ಬರ್ತಾ ಇತ್ತು, ಆದರೆ ಇವಾಗ ₹2 ಒಂದು ಮ್ಯಾಚ್ ಬಾಕ್ಸ್ ಬರ್ತಾ ಇದೆ. ಸೊ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಹಳೆ ಕಾಯಿನ್ಗಳು ಕೂಡ ಮಾಯ ಆಗ್ತಾ ಇದ್ದಾವೆ. ಇದು ಒಂದು ಕಾರಣದಿಂದ ಕೂಡ ₹2 ಕಾಯಿನ್ ಕಮ್ಮಿ ಯೂಸೇಜ್ ಆಗ್ತಾ ಇದೆ. ಹಂಗೆ ಯಾರು ಗೊತ್ತಿಲ್ದಿರಂಗೆ ಹಳೆ ಕಾಯಿನ್ಗಳೆಲ್ಲ ಮಾಯ ಆಗ್ತಾ ಇದ್ದಾವೆ. ನಿಮಗೆಲ್ಲ ಅನಿಸುತ್ತೆ ಈ ಕಾಯಿನ್ಗಳು ಮಾಯ ಆಗ್ತಿದ್ದಾವೆ ಅಂದರೆ ಎಲ್ಲಿ ಹೋಗ್ತಿದ್ದಾವೆ ಅಂತ. ಇದೆಲ್ಲ ಸೀದಾ ರಿಟರ್ನ್ RBIಗೆ ಹೋಗ್ತಾ ಇದ್ದಾವೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಕಾಯಿನ್ಗಳನ್ನೆಲ್ಲ ಗೌರ್ಮೆಂಟು ತಿರ್ಗಿ ವಾಪಸ್ ತೊಗೊತಾ ಇದೆ. ಹಾಗೆ ನಿಮ್ಗೆ ಯಾವ್ದಾನ ವಿಚಾರದ ಬಗ್ಗೆ ತಿಳ್ಕೊಬೇಕಾಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಎಷ್ಟಾಗುತ್ತೋ ಅಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇದೇ ಥರ ಡಿಫ್ರೆಂಟ್ ಕಂಟೆಂಟ್ಗಳ ಜೊತೆಗೆ. ಥ್ಯಾಂಕ್ ಯು.